ನಮಸ್ಕಾರ ವೀಕ್ಷಕರೇ, ರಾಜ್ಯದಲ್ಲಿ ಬಹುಕಾಲದ ಸಮಸ್ಯೆ ಎನಿಸಿರುವ ಅನಧಿಕೃತ ಬಡಾವಣೆಗಳಿಗೆ ಬ್ರೇಕ್ ಹಾಕಿ ಒನ್ ಟೈಮ್ ಪರಿಹಾರ ಕೈಗೊಳ್ಳಲು ತೀರ್ಮಾನಿಸಿರುವ ರಾಜ್ಯ ಸರ್ಕಾರ ಮುಂದಿನ 3 ತಿಂಗಳು ವಿಶೇಷ ಅಭಿಯಾನದ ಮೂಲಕ ಬಿ ಖಾತಾ ಹಂಚಿಕೆ ಮಾಡಲು ತೀರ್ಮಾನಿಸಲಾಗಿದೆ. ರಾಜ್ಯದಲ್ಲಿ ತಲೆ ಎತ್ತುತ್ತಿರುವ ಅನಧಿಕೃತ ಬಡಾವಣೆಗಳ ಸಮಸ್ಯೆಯನ್ನು ಬಗೆಹರಿಸಿ ಬಿ ಖಾತಾ ಮಾಡಿಸಿಕೊಳ್ಳಲು ಕಂದಾಯ ಇಲಾಖೆಯು ಬುಧವಾರದಿಂದ ವಿಶೇಷ ಅಭಿಯಾನ ಆರಂಭಿಸಿದೆ. ಈವರೆಗೂ ಬಿಬಿಎಂಪಿಯಲ್ಲಿದ್ದ ಈ ಪ್ರಕ್ರಿಯೆ ಇದೀಗ ರಾಜ್ಯಾದ್ಯಂತ ವಿಸ್ತರಣೆಯಾಗಿದ್ದು, ಮುಂದಿನ 3 ತಿಂಗಳಲ್ಲಿ ರಾಜ್ಯದೆಲ್ಲೆಡೆ ಇರುವ ಖಾತಾ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ರಾಜ್ಯ ಸರ್ಕಾರ ಮುಂದಾಗಿದೆ. ಅನಧಿಕೃತ ಬಡಾವಣೆಗಳಿಗೆ ಅವಕಾಶವಿಲ್ಲದಂತೆ ಬಿ ಖಾತಾ ನೀಡಬೇಕು. ಮುಂದಿನ 3 ತಿಂಗಳ ಒಳಗಾಗಿ ಅಭಿಯಾನದ ಮೂಲಕ ಖಾತಾ ವಿತರಣೆ ಕಾರ್ಯ ಪೂರ್ಣಗೊಳಿಸುವಂತೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ನೀಡಿದ್ದಾರೆ. ಅನಧಿಕೃತ ರೆವಿನ್ಯೂ ಬಡಾವಣೆಗಳಲ್ಲಿನ ಸೈಟು, ಮನೆ ಕಟ್ಟಿರುವವರಿಗೆ ತೊಂದರೆ ಆಗಬಾರದು. ಒಟ್ಟಾರೆಯಾಗಿ ಬಡವರು, ಮಧ್ಯಮ ವರ್ಗದವರಿಗೆ ಅನುಕೂಲ ಮಾಡಿಕೊಡಲು ಏಕಕಾಲಿಕ ಪರಿಹಾರ ನೀಡಲಾಗುತ್ತಿದೆ. ಗೊಂದಲಗಳಿಗೆ ಅವಕಾಶ ಮಾಡಿಕೊಡದಂತೆ ಇಂದಿನಿಂದಲೇ ಬಿ ಖಾತಾ ಅಭಿಯಾನವನ್ನು ಆರಂಭ ಮಾಡಿ 3 ತಿಂಗಳೊಳಗಾಗಿ ಪೂರ್ಣಗೊಳಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ಕಾಯ್ದೆಯ ಮೂಲಕ ಅನಧಿಕೃತ ಬಡಾವಣೆಗಳು ಅಂತ್ಯಗೊಳ್ಳಲಿವೆ. ಇದನ್ನು ಅಧಿಕಾರಿಗಳು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಕೆಲಸ ಮಾಡಬೇಕು. ಅನಧಿಕೃತ ಬಡಾವಣೆಗಳಿಂದ ಕಂದಾಯ ಬರುತ್ತಿಲ್ಲ, ಪರಿಣಾಮ ಜನರಿಗೆ ನಾಗರಿಕ ಸವಲತ್ತುಗಳು ಸಿಗುತ್ತಿಲ್ಲ, ಸ್ಥಳೀಯ ಸಂಸ್ಥೆಗಳ ಆದಾಯವೂ ಬಂದಾಗಿದೆ. ಇವೆಲ್ಲ ಅನಾನುಕೂಲಗಳಿಗೂ ಅಂತ್ಯ ಹಾಕಬೇಕಿದೆ ಎಂದು ಎಚ್ಚರಿಸಿದರು. ಕಂದಾಯ ಕಟ್ಟದಿರುವುದರಿಂದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಈ ಬಾರಿ ಒಂದು ಬಾರಿ ಬಿ ಖಾತಾ ಕೊಟ್ಟು ಅನಧಿಕೃತ ಬಡಾವಣೆಗಳಿಗೆ ಅಂತ್ಯ ಹಾಡಬೇಕು. ಇದು ಕೊನೆಯ ಅವಕಾಶವಾಗಿರಬೇಕು ಎಂದು ಸ್ಪಷ್ಟಪಡಿಸಿದರು. ಎಲ್ಲ ಅಧಿಕಾರಿಗಳಿಗೂ 3 ತಿಂಗಳು ಮಾತ್ರ ಸಮಯ ನೀಡಲಾಗುವುದು. ಅಷ್ಟರೊಳಗೆ ಅಭಿಯಾನ ನಡೆಸಿ ಖಾತಾ ವಿತರಣೆಯನ್ನು ಪೂರ್ಣಗೊಳಿಸಬೇಕು. ಇದರಲ್ಲಿ ಯಾವುದೇ ರಾಜಿ ಇಲ್ಲ. ಒಂದು ವೇಳೆ ಅಧಿಕಾರಿಗಳು ರಾಜಿ ಮಾಡಿಕೊಂಡರೂ ಸಹಿಸುವುದಿಲ್ಲ ಎಂದು ಸ್ಪಷ್ಟವಾಗಿ ಎಚ್ಚರಿಕೆ ನೀಡಲಾಗಿದೆ. ಬಿ ಖಾತಾ ಮಾಡಿಸಲು ಬೇಕಾಗಿರುವಂತಹ ದಾಖಲಾತಿಗಳೇನು? ಸ್ವತ್ತಿನೊಂದಿಗೆ ಮಾಲೀಕರ ಫೋಟೋ, ಆಧಾರ್ ಕಾರ್ಡ್, ಮಾಲೀಕರ ಪಾಸ್ಪೋರ್ಟ್ ಅಳತೆಯ ಫೋಟೋ, ಆಸ್ತಿ ತೆರಿಗೆಯನ್ನು ಪಾವತಿ ಮಾಡಿರೋಂಥ ಚಲನ್ಗಳು ಮತ್ತು ಯಾವುದಾದ್ರೂ ಭೂ ಪರಿವರ್ತನೆ ಆಗಿದ್ದರೆ ಅದರ ಆದೇಶದ ಪ್ರತಿ, ಹಕ್ಕುಪತ್ರವನ್ನು ಪಡ್ಕೊಂಡಿದ್ರೆ ಅಥವಾ ಹಂಚಿಕೆ ಪತ್ರ ಇದ್ದರೆ, ಪ್ರಸಕ್ತ ವರ್ಷದ ಇಸಿ ಅಂದರೆ ಪ್ರಸಕ್ತ ವರ್ಷದ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂದರೆ ಇಸಿಯನ್ನು ನೀಡಬೇಕಾಗುತ್ತೆ. 7 ದಿನಗಳ ಒಳಗಾಗಿ ಖಾತಾವನ್ನು ನೀಡಲಾಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಎಲ್ಲ ದಾಖಲಾತಿಗಳನ್ನು ಸಲ್ಲಿಸಿದ ನಂತರ 7 ದಿನದ ಒಳಗಾಗಿ ಖಾತಾವನ್ನು ನೀಡಲಾಗುತ್ತೆ. ನಗರ ಸ್ಥಳೀಯ ಸಂಸ್ಥೆಗಳ ಮತ್ತು ತಮ್ಮ ವ್ಯಾಪ್ತಿಯಲ್ಲಿರುವ ಆಸ್ತಿಗಳ ಲಭ್ಯ ಮಾಹಿತಿಯನ್ನು ಜಾಲತಾಣವಾದ aasti-karnataka-smart-city.in KMF24 ರಲ್ಲಿ ಪ್ರಚುರಪಡಿಸಿರುತ್ತಾರೆ. ಸದರಿ ಜಾಲತಾಣಕ್ಕೆ ಭೇಟಿ ನೀಡಿ ನಿಮ್ಮ ಸ್ವತ್ತಿನ ಮಾಹಿತಿಯು ಸರಿಯಾಗಿರುವ ಕುರಿತು ಪರಿಶೀಲನೆಗೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗುತ್ತೆ. ಯಾವುದೇ ಒಂದು ತಿದ್ದುಪಡಿಗಳು ಇದ್ದಂಥ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಗೆ ಸಲ್ಲಿಸಿ ಈ ತಿದ್ದುಪಡಿಯನ್ನು ಮಾಡ್ಕೋಬೋದಾಗಿರುತ್ತೆ. ನಗರ ಸ್ಥಳೀಯ ಸಂಸ್ಥೆಯ ವ್ಯಾಪ್ತಿಯಲ್ಲಿನ ಅನಧಿಕೃತ ಸ್ವತ್ತುಗಳಿಗೆ ಸಹ ಖಾತಾ ನೀಡುವ ಸಂಬಂಧ ಕಾಯ್ದೆ ಮತ್ತು ನಿಯಮಗಳಿಗೆ ತಿದ್ದುಪಡಿ ತರಲಾಗುತ್ತಿದೆ. ಇದರಿಂದ ಅನಧಿಕೃತ ಸ್ವತ್ತುಗಳ ಮಾಲೀಕರು ತಮ್ಮ ಸ್ವತ್ತಿನ ಕಂದಾಯವನ್ನು ಪಾವತಿಸಿ ಈ ಖಾತಾ ಪಡೆಯಬಹುದಾಗಿದೆ. ಈ ಖಾತಾದಲ್ಲಿ ಬರುವಂಥದ್ದು ಎ ಖಾತಾ ಮತ್ತು ಬಿ ಖಾತಾ. ಈ ಅನಧಿಕೃತವಾದಂಥ ಲೇಔಟ್ಗಳಿಗೆ ನೀಡುವಂಥದ್ದು ಈ ಖಾತಾ ಅಡಿಯಲ್ಲಿ ಬಿ ಖಾತಾವನ್ನು ನೀಡಲಾಗುತ್ತೆ. ಈ ಕುರಿತು ತಮ್ಮ ವ್ಯಾಪ್ತಿಯ ನಗರ ಸ್ಥಳೀಯ ಸಂಸ್ಥೆಗಳ ಸ್ವತ್ತಿನ ಮಾಲೀಕರುಗಳಿಗೆ ಮಾಹಿತಿ ನೀಡಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಈ ಖಾತಾ ನೀಡಲು ಅಗತ್ಯ ಕ್ರಮ ಕೈಗೊಳ್ಳಲು ಕೋರಿದೆ. ಸದರಿ ಕಾರ್ಯಕ್ರಮವನ್ನು 3 ತಿಂಗಳ ಒಳಗೆ ಮುಕ್ತಾಯಗೊಳಿಸಲು ಮುಖ್ಯಮಂತ್ರಿಗಳು ಸೂಚನೆ ನೀಡಿರುತ್ತಾರೆ. ಸರ್ಕಾರದ ಈ ಜನಸ್ನೇಹಿ ನೀತಿಯನ್ನು ಜನಸಾಮಾನ್ಯರಿಗೆ ಈ ಖಾತಾ ಅಭಿಯಾನದ ಮೂಲಕ ಈ ಖಾತಾ ಪಡೆಯಲು ಜಾಗೃತಿ ಹಾಗೂ ಅನುವು ಮಾಡಿಕೊಡಲಾಗುತ್ತೆ. ಈ ಖಾತಾ ಅಂತ ಏನು ಹೇಳ್ತಾ ಇದ್ದೀವಿ ಅದರಲ್ಲೇ ಕೂಡ ಎ ಮತ್ತು ಬಿ ಅಂತ ಬರುವಂಥದ್ದು ಎಲ್ಲ ದಾಖಲಾತಿಗಳು ಸರಿ ಇರುತ್ತೆ. ಅಂದರೆ ಕೆಲವೊಂದು ಲೇಔಟ್ಗಳು ಏನಿರುತ್ತೆ DC ಕನ್ವರ್ಷನ್ ಆಗಿರುತ್ತೆ, ಅಪ್ರೂವ್ಡ್ ಆಗಿರುತ್ತೆ, ನಗರ ಸ್ಥಳೀಯ ಸಂಸ್ಥೆಗಳಿಂದ ಪ್ಲಾನಿಂಗ್ ಅಥಾರಿಟಿಯಿಂದ ಅಪ್ರೂವ್ಡ್ ಆಗಿರುವಂಥದ್ದು. ಈ ಒಂದು ಪ್ರಾಪರ್ಟಿಗಳಿಗೆ ಎ ಖಾತಾವನ್ನು ನೀಡಲಾಗುತ್ತೆ. ಯಾವೆಲ್ಲ ಈ ಅನಧಿಕೃತ ಲೇಔಟ್ಗಳಿರುತ್ತೆ, ರೆವಿನ್ಯೂ ಸೈಟ್ಗಳಿರುತ್ತೆ, ಇದಕ್ಕೆ ಬಿ ಖಾತಾವನ್ನು ನೀಡಲಾಗುತ್ತೆ. ಎ ಮತ್ತು ಬಿ ಅನ್ನುವಂಥದ್ದು ಎಲೆಕ್ಟ್ರಾನಿಕ್ ಖಾತಾ ಆಗಿರೋದ್ರಿಂದ ಇದನ್ನು ಈ ಖಾತಾ ಅಂತೇಳಿ ಕರೀತಾರೆ ಅಷ್ಟೇ. ಈ ಅನಧಿಕೃತ ಲೇಔಟ್ಗಳಿಗೆ ಬಿ ಖಾತಾ ನೀಡಿದ ತಕ್ಷಣ ಇದು ಸಕ್ರಮ ಸ್ವತ್ತು ಆಗುತ್ತಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇಲ್ಲ. ಕೇವಲ ಒಂದು ಆಸ್ತಿ ತೆರಿಗೆಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಖಾತಾವನ್ನು ನೀಡಲಾಗ್ತಿದೆ ಅಷ್ಟೇ ಅಲ್ಲದೆ ನೀವು ಮತ್ತಷ್ಟು ವಿಚಾರಗಳನ್ನ ತಿಳ್ಕೋಬೇಕು. ಯಾವೆಲ್ಲ ಆಸ್ತಿಗೆ ಎ ಖಾತಾವನ್ನು ನೀಡಲಾಗುತ್ತೆ, ಯಾವೆಲ್ಲ ಆಸ್ತಿಗೆ ಬಿ ಖಾತಾವನ್ನು ನೀಡಲಾಗ್ತಾ ಇದೆ ಮತ್ತು ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಎರಡೂ ಖಾತಾಗಳನ್ನು ಪಡೆಯೋದಕ್ಕೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ಒಂದು ಬಿ ಖಾತಾ ಪ್ರಾಪರ್ಟಿಗಳಿಗೆ ಕೇವಲ ತೆರಿಗೆಯನ್ನು ವಿಧಿಸ್ತಾರಾ, ದಂಡವನ್ನು ಕೂಡ ವಿಧಿಸ್ತಾರಾ, ಎಷ್ಟು ತೆರಿಗೆಯನ್ನು ನಾವು ಕಟ್ಟಬೇಕಾಗುತ್ತೆ ಅನ್ನೋ ವಿಚಾರನೂ ಕೂಡ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.